ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನುಡಿ ಪತ್ರಿಕೆಯ ಸಂಪಾದಕ ಮಂಡಳಿಯಲ್ಲಿದ್ದರು. ಆ ಕಾಲದಲ್ಲಿ ಭಾಷಣ ಹೇಗಿರಬೇಕು ಅಂತ ತಿಳಿಸ್ತಾ ತರಗತಿಗಳನ್ನ ಮಾಡಿದವರು ಶಿವಮೂರ್ತಿ ಶಾಸ್ತ್ರಿಗಳು. ಕನ್ನಡ ನಿಘಂಟು ಕಾರ್ಯದಲ್ಲಿ ಭಾಗವಹಿಸಿದರು. ಪಂಡಿತ ರತ್ನ ಎಂದೇ ಖ್ಯಾತರಾಗಿದ್ದರು ಶಿವಮೂರ್ತಿ ಶಾಸ್ತ್ರಿಗಳು. ಈ ದಿನ ನಾವು ಇಬ್ಬರು ಮಹನೀಯರನ್ನ ಸ್ಮರಿಸ್ತಾ ಇದ್ದೇವೆ. ಶಿವಮೂರ್ತಿ ಶಾಸ್ತ್ರಿಗಳು ಹರ್ಡೇಕರ್ ಮಂಜಪ್ಪ ಅವರ ಬಗ್ಗೆ ಮಾತಾಡಿದ್ದಾರೆ, ಕೇಳೋಣ. ಕರ್ನಾಟಕ ರಾಜ್ಯೋದಯವು ದಿನಾಂಕ 1/11/56 ಆಯಿತು. ಇದಕ್ಕೆ ಮೊದಲು ಕನ್ನಡ ನಾಡು ಹರಿದು ಹಂಚಿ ಹೋಗಿ 22 ಆಡಳಿತಗಳಲ್ಲಿ ಸೇರಿ ಹೋಗಿತ್ತು. ಈ ತುಂಡು ತುಂಡಾದ ಕನ್ನಡ ನಾಡನ್ನು ಒಂದುಗೂಡಿಸಲು ಸಾಂಸ್ಕೃತಿಕವಾಗಿ, ವಾಂಗ್ಮಯಾತ್ಮಕವಾಗಿ, ರಾಜಕೀಯವಾಗಿ ನಾಡಿನ ಹಿರಿಯರಿಂದ ಬಹಳವಾಗಿ ಹಲವು ವರ್ಷ ಪ್ರಯತ್ನಗಳು ನಡೆದವು. 20ನೇ ಶತಮಾನದ ಪ್ರಾರಂಭದಲ್ಲಿ ಈ ಚಳವಳಿಯು ಚುರುಕಾಗಿ ನಡೆಯಿತು. 1956ಕ್ಕೆ ಈಗಿನ ವಿಶಾಲ ಮೈಸೂರು ರಾಜ್ಯದ ಹೆಸರಿನಲ್ಲಿ ಅದು ಒಂದು ನೆಲೆಗೆ ನಿಂತಿತು. ಇದಕ್ಕಾಗಿ ಬಹುಮುಖವಾಗಿ ಪ್ರಯತ್ನಿಸಿದ ಹಿರಿಯರಲ್ಲಿ ಕೈಲಾಸವಾಸಿ ಹರ್ಡೇಕರ್ ಮಂಜಪ್ಪನವರು ಅಗ್ರಗಣ್ಯರು. ವಿಶಾಲ ಮೈಸೂರಿನ ಜನರು ಕೃತಜ್ಞತೆಯಿಂದ ನೆನೆಸಿಕೊಳ್ಳಬೇಕಾದ ಹೆಸರುಗಳಲ್ಲಿ ಶ್ರೀ ಮಂಜಪ್ಪ ಹರ್ಡೇಕರ್ ಅವರ ಹೆಸರು ಒಂದು. ಕೀರ್ತಿಶೇಷ ಮಂಜಪ್ಪ ಹರ್ಡೇಕರ್ ಆದಿಪಂಪನ ಒಲುಮೆಯ ನಾಡಾದ ಬನವಾಸಿಯವರು. ಗಂಡುಗಲಿ ಮಯೂರ ಶರ್ಮನ ರಾಜಧಾನಿ ಬನವಾಸಿಯಲ್ಲಿ ಶಿವಭಕ್ತರ ಮನೆಯೊಂದರಲ್ಲಿ ಇವರು ಹುಟ್ಟಿ ಬೆಳೆದವರು. ಇವರ ಹಿರಿಯರು ಸ್ವಾದಿ ಅರಸರ ಸೇವೆಯಲ್ಲಿ ನಿರತರಾಗಿದ್ದಂತೆ ತಿಳಿದು ಬರುತ್ತದೆ. ಬನವಾಸಿಯ ಮಧುಕೇಶ್ವರ ದೇವಾಲಯವು ಶಿಲ್ಪಕಲೆಯಿಂದಲೂ ಮಹಾತ್ಮದಿಂದಲೂ ಕಂಗೊಳಿಸುತ್ತಿದೆ. ಅಲ್ಲಮ ಪ್ರಭುಗಳು ಈ ದೇವಾಲಯದಲ್ಲಿನ ಮದ್ದಲೆಯನ್ನು ನುಡಿಸಿದಂತೆ ಐತಿಹ್ಯವಿದೆ. ಇಂತಹ ಇತಿಹಾಸ ಪ್ರಸಿದ್ಧವಾದ ಪ್ರಾಚೀನ ಕದಂಬರ ರಾಜಧಾನಿಯಲ್ಲಿ ಹುಟ್ಟಿ ಬೆಳೆದವರು ಮಂಜಪ್ಪ ಹರ್ಡೇಕರ್. ಇವರ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಬನವಾಸಿ ಮತ್ತು ಶಿರಸಿಯಲ್ಲಿ ಆಯಿತು. ಇವರಿಗೆ ಕನ್ನಡ, ಮರಾಠಿ, ಇಂಗ್ಲಿಷ್ ಭಾಷಾ ಪರಿಚಯ ಉಂಟಾಗಿತ್ತು. ಧಾರವಾಡದಲ್ಲಿ ಉಪಾಧ್ಯಾಯ ಶಿಕ್ಷಣ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಅನಂತರ ಕೆಲಕಾಲ ಉಪಾಧ್ಯಾಯರಾಗಿದ್ದರು. ಆಗ ಇವರನ್ನು ಮಾಸ್ಟರ್ ಮಂಜಪ್ಪ ಎಂದು ಜನ ಕರೆಯುತ್ತಿದ್ದರು. ಇವರು ಶಾಲೆಯಲ್ಲಿ ಓದುವುದಕ್ಕಿಂತ ಸ್ವಂತವಾಗಿ ಅಧ್ಯಯನ ಮಾಡುವುದೇ ಹೆಚ್ಚೆಂದು ನಾವು ಹೇಳಬಹುದು. ಮಂಜಪ್ಪನವರು ಶಿಕ್ಷಕರಾಗಿ ಬಹಳ ಕಾಲ ಇರಲಿಲ್ಲ. ಅವರು ಜನಸೇವೆಯನ್ನು ಹೆಚ್ಚಾಗಿ ಬಯಸುತ್ತಿದ್ದರು. ಆದ ಕಾರಣ ಅವರು ಉಪಾಧ್ಯಾಯ ವೃತ್ತಿಯನ್ನು ಬಿಟ್ಟುಕೊಟ್ಟು ನಾಡಿನ ಸೇವೆಗೆ ಕಂಕಣ ಕಟ್ಟಿದರು. ಭಾರತದ ಸ್ವಾತಂತ್ರ್ಯಕ್ಕೆ ಹಾಗೂ ಕರ್ನಾಟಕ ಏಕೀಕರಣಕ್ಕೆ ಪ್ರಯತ್ನ ಮಾಡಹತ್ತಿದರು. ಆಗ ಅವರ ನೆಲವೀಡು ದಾವಣಗೆರೆಯಾಗಿತ್ತು. ಅವರು ಧನುರ್ಧಾರಿ ಎಂಬ ಒಂದು ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು. ಗ್ರಂಥಗಳನ್ನು ಬರೆಯತೊಡಗಿದರು. ಬುದ್ಧಿಯ ಮಾತು, ಸ್ವಕರ್ತವ್ಯ ಸಿದ್ಧಾಂತ, ಸ್ತ್ರೀನೀತಿ ಸಂಗ್ರಹ, ಸ್ವಾಮಿ ರಾಮತೀರ್ಥರು, ಭಾರತೀಯರ ದೇಶಭಕ್ತಿ, ಬಸವ ಚರಿತ್ರೆ ಮೊದಲಾದ ಗ್ರಂಥಗಳನ್ನು ಬರೆದರು. ಪತ್ರಿಕೆ ಮತ್ತು ಗ್ರಂಥಗಳ ಮೂಲಕವಾಗಿ ಅವರ ಕೀರ್ತಿ ನಾಡಿನ ತುಂಬಾ ಹಬ್ಬಿತು. ಬಸವಣ್ಣನವರ ಭಕ್ತರಾದ ಮಂಜಪ್ಪನವರು ಬಿಜಾಪುರ ಜಿಲ್ಲೆಯ ಕನ್ನಡಿಗರ ಅಭಿಮಾನದ ಫಲವಾಗಿ ಕೃಷ್ಣಾ ನದಿಯ ತೀರದಲ್ಲಿರುವ ಆಲಮಟ್ಟಿಯಲ್ಲಿ ಆಶ್ರಮವನ್ನು ಕಟ್ಟಿದ್ದರು. ಖಾದಿ ವಿಜಯ, ಉದ್ಯೋಗ ಎಂಬ 2 ಮಾಸಪತ್ರಿಕೆಗಳನ್ನು, ಶರಣ ಸಂದೇಶ ಎಂಬ ಒಂದು ವಾರಪತ್ರಿಕೆಯನ್ನು ಪ್ರಾರಂಭಿಸಿ ಹಲವು ವರ್ಷ ನಡೆಸಿದರು. ಅದರ ಮೂಲಕ ಅವರ ಉಜ್ವಲ ವಿಚಾರಗಳು ನಾಡಿನ ತುಂಬಾ ಕ್ರಾಂತಿಯನ್ನು ಉಂಟು ಮಾಡಿದವು. ಉಜ್ವಲ ವಾಗ್ಮಿಗಳಾದ ಅವರ ಭಾಷಣಗಳು ಹೆಚ್ಚು ಜನಪ್ರಿಯವಾದವು. ಆಗ ಜನರು ಇವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯತೊಡಗಿದರು. ದೇಶಭಕ್ತ ಮಂಜಪ್ಪನವರಿಗೆ ಭಾರತದ ಸ್ವಾತಂತ್ರ್ಯ, ಕರ್ನಾಟಕ ಏಕೀಕರಣ, ಹಿಂದೂ ಸಂಘಟನ, ಹರಿಜನೋದ್ಧರಣ, ಸ್ತ್ರೀ ಶಿಕ್ಷಣ, ಗೋರಕ್ಷಣ, ಖಾದಿ ಪ್ರಸರಣ ಮೊದಲಾದವು ಬಹಳ ಪ್ರಿಯವಾದ ವಿಷಯಗಳಾಗಿದ್ದವು. ಅವರ ಭಾಷಣ ಲೇಖನಗಳು ಈ ವಿಚಾರಗಳಿಗೆ ಅನುಗುಣವಾಗಿಯೇ ಇರುತ್ತಿದ್ದವು. ಮಂಜಪ್ಪನವರು ಸತತೋದ್ಯೋಗಿಗಳು. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರು ಹಗಲಿರುಳು ಕನ್ನಡಿಗರ ಅಭ್ಯುದಯಕ್ಕಾಗಿ ಚಿಂತಿಸುತ್ತಿದ್ದ ಅವರು ನಿಜವಾಗಿಯೂ ಕರ್ಮಯೋಗಿ. ಮಂಜಪ್ಪ ಹರ್ಡೇಕರ್ ಕಣ್ಮರೆಯಾದ 20 ವರ್ಷ ನಂತರ ಅವರ ಸಂಕಲ್ಪಗಳು ಕಾರ್ಯರೂಪಕ್ಕೆ ಬಂದುದು, ಅವರ ಅಮೂಲ್ಯ ಕೃತಿಗಳು ಒಟ್ಟುಗೂಡಿ ಬೆಳಕಿಗೆ ಬಂದುದು ನಿಜಕ್ಕೂ ಶ್ಲಾಘನೀಯವಾದ ಕೆಲಸ. ದೇಶಭಕ್ತ ಮಂಜಪ್ಪನವರ ಅಭಿಪ್ರಾಯಗಳನ್ನು ತಿಳಿದು ನಡೆಯುವುದು, ಅವರ ಗ್ರಂಥಗಳನ್ನು ಓದಿ ಅರಗಿಸಿಕೊಳ್ಳುವುದು ಶ್ರೇಯಸ್ಕರ. ಮಹಾತ್ಮ ಗಾಂಧಿಯವರಂತೆ ಇವರೂ ಕೂಡ ನಡೆ ನುಡಿಗಳಲ್ಲಿ ಒಂದಾಗಿ ಇದ್ದುದರಿಂದ ಸಮಕಾಲೀನ ಜನರು ಇವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆದುದು ಸಹಜವಾಗಿಯೇ ಇದೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಆ